ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಕವಿತಾ ಕ್ರಿಶ್ ಯೂಟ್ಯೂಬ್ ಚಾನಲ್. ನಾನು ಬ್ಲಾಗ್ ಮಾಡಿ ತುಂಬ ದಿನ ಆಗಿತ್ತು. ಸೊ ಇವತ್ತು ನಾನು ಕುಕ್ಕಿಂಗ್ ಬ್ಲಾಗ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಏನಪ್ಪ ರೆಸಿಪಿ ಅದು ಅಂತ ಹೇಳಿದ್ರೆ ಸೌತೆಕಾಯಿ ರೊಟ್ಟಿ ಕಾಯಿ ಚಟ್ನಿ. ಸೊ ಹೇಗೆ ಮಾಡೋದು ಈ ರೆಸಿಪಿನ ಬನ್ನಿ ನೋಡೋಣ. ಫಸ್ಟ್ ನಾನು ರಾಗಿ ಹಿಟ್ಟು, ಅಕ್ಕಿ ಹಿಟ್ಟು ಮತ್ತು ಗೋಧಿ ಹಿಟ್ಟು ಮೂರು ನಾನು ಬೌಲ್ ತೊಗೊಂಡಿದ್ದೀನಿ. ನಾನು ಎಷ್ಟು ರೊಟ್ಟಿ ಬೇಕೋ ಅಷ್ಟಕ್ಕೆ ತೊಗೊಂಡಿದ್ದೀನಿ. ನಿಮ್ಗೆ ಎಷ್ಟು ಬೇಕು ನೀವು ತೊಗೊಳ್ಳಿ. ನೆಕ್ಸ್ಟು 2 ಹಸಿಮೆಣಸಿನ್ಕಾಯಿ ಸಣ್ಣದಾಗಿ ಹಚ್ಚಿರೋದು, ಕೊತ್ತಂಬರಿ ಸೊಪ್ಪು ಮತ್ತು ಸಬ್ಬಕ್ಕಿ ಸೊಪ್ಪು ಎಲ್ಲ ಸಣ್ಣದಾಗಿ ಹಚ್ಕೊಂಡಿರಬೇಕು. ಆಮೇಲೆ ಸೌತೆಕಾಯಿನ ಕೊಬ್ಬರಿ ತುರಿಯೋದ್ರಲ್ಲಿ ಚೆನ್ನಾಗಿ ತುರ್ಕೊಂಡು ಹಾಕ್ಕೊಬೇಕು. ಒಂದು ದೊಡ್ಡ ಸೈಜ್ ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಳ್ಳಿ. ನೆಕ್ಸ್ಟು ರುಚಿಗೆ ತಕ್ಕಷ್ಟು ಉಪ್ಪು. ಇಷ್ಟೆಲ್ಲ ಹಾಕಿದ್ಮೇಲೆ ಫಸ್ಟ್ ನೀವು ನೀರು ಹಾಕ್ತೇನೆ ಕಲಿಸ್ಬೇಕಾಗತ್ತೆ. ಯಾಕಂದರೆ ಸೌತೆಕಾಯಲ್ಲಿ ಆಲ್ರೆಡಿ ನೀರಿರೋದ್ರಿಂದ ಫಸ್ಟ್ ನಾವು ಹಾಗೆ ಕಲಿಸ್ಕೊಬೇಕು. ಆಮೇಲೆ ನಮ್ಗೆ ಎಷ್ಟು ಬೇಕೋ ಅಷ್ಟು ಸ್ವಲ್ಪನೇ ನೀರು ಆ್ಯಡ್ ಮಾಡ್ಕೊಂಡು ಕಲಿಸ್ಬೇಕಾಗುತ್ತೆ. ತುಂಬ ತೆಳುನೂ ಮಾಡ್ಕೋಬಾರ್ದು, ತುಂಬ ಗಟ್ಟಿನೂ ಮಾಡ್ಕೋಬಾರ್ದು. ನೋಡಿ, ಈ ಕನ್ಸಿಸ್ಟೆನ್ಸಿ ಕರೆಕ್ಟಾಗಿದೆ. ಸೊ ಈಗ ಇದನ್ನು ಒಂದು 10-15 ನಿಮಿಷ ಸೈಡಲ್ಲಿ ಇಟ್ಬಿಡೋಣ. ಈಗ ನಾವು ಕಾಯಿ ಚಟ್ನಿ ರೆಡಿ ಮಾಡ್ಕೊಳ್ಳೋಣ ಬನ್ನಿ. ತೆಂಗಿನಕಾಯಿ, 2 ಸ್ಪೂನ್ ಕಡಲೆ, ಬೆಳ್ಳುಳ್ಳಿ, ಸ್ವಲ್ಪ ಹುಣಸೆಹಣ್ಣು, 4-5 ಹಸಿಮೆಣಸಿನ್ಕಾಯಿ, ಉಪ್ಪು, ಪುದೀನ, ಕೊತ್ತಂಬರಿ ಸೊಪ್ಪು ಇಷ್ಟನ್ನು ಚೆನ್ನಾಗಿ ರುಬ್ಕೊಬೇಕು. ಚಟ್ನಿನ ನಾವು ಸ್ವಲ್ಪ ತರ್ತರಿಯಾಗಿ ರುಬ್ಕೊಬೇಕು, ಆಗಲೇ ಟೇಸ್ಟ್ ಅದು. ಕೆಲವ್ರು ನೈಸ್ ಮಾಡ್ತಾರೆ, ಅಷ್ಟು ಚೆನ್ನಾಗಿರಲ್ಲ ಟೇಸ್ಟು. ಈಗ ಚಟ್ನಿಗೆ ಸಿಂಪಲ್ಲಾಗಿ ಒಂದು ಒಗ್ಗರಣೆ ಹಾಕ್ಕೊಳ್ಳೋಣ. 2 ಸ್ಪೂನ್ ಎಣ್ಣೆ ಕಾಯಿದ್ಮೇಲೆ ಒಂದು ಸ್ವಲ್ಪ ಸಾಸಿವೆ ಹಾಕ್ಕೊಂಡು, ಒಂದು ಒಣಮೆಣಸಿನ್ಕಾಯಿ ಮತ್ತು ಹಸಿ ಕರಿಬೇವಿನ ಸೊಪ್ಪು ಮತ್ತು ಒಂದು ಸ್ವಲ್ಪ ಇಂಗು ಇಷ್ಟನ್ನು ಹಾಕಿ ಈ ಒಗ್ಗರಣೆನ ಚಟ್ನಿಗೆ ಮಿಕ್ಸ್ ಮಾಡ್ಕೊಬೇಕು. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ? ಸ್ಮೆಲ್ಲು ಅಷ್ಟೇ ತುಂಬಾ ಚೆನ್ನಾಗಿದೆ. ನೆಕ್ಸ್ಟು ಹೆಂಚು ಕಾಯಕ್ಕೆ ಇಟ್ಕೊಂಡು ರೊಟ್ಟಿ ಮಾಡೋಣ ಬನ್ನಿ. ನೀಟಾಗಿ ಸ್ಪ್ರೆಡ್ ಮಾಡ್ಕೊಬೇಕು ಸುತ್ತಾನು. ನಿಮಗೆ ಎಷ್ಟು ತೆಳ ಬೇಕಂದರೆ ತೆಳ ಬೇಕಾದರೂ ಹಾಕ್ಬೋದು, ಅಥವಾ ಮಂದಾಗಿ ಗಟ್ಟಿಗೆ ತಿಂತೀವಿ ಅಂತಂದರೆ ಆ ರೀತಿಯೂ ಹಾಕ್ಬೋದು. ನಿಮ್ಗೆ ಯಾವ ರೀತಿ ಇಷ್ಟ ಆಗುತ್ತೆ ಆ ರೀತಿ ಮಾಡ್ಕೊಳ್ಳಿ. ಎಲ್ಲ ಹಾಕಿದ್ಮೇಲೆ ಸ್ವಲ್ಪ ನೀರು ಮೇಲೆಗಡೆ ಸ್ಪ್ರೆಡ್ ಮಾಡಿಬಿಟ್ಟು ಒಂದು ಸ್ಪೂನ್ ಎಣ್ಣೆ ಸುತ್ತನೂ ಬಿಡಿ. ಯಾಕಂದರೆ ಎಣ್ಣೆ ಹಾಕೋದ್ರಿಂದ ರೊಟ್ಟಿ ತೆಗಿಯೋಕ್ಕೆ ಈಸಿ ಆಗುತ್ತೆ ಅಂತ ಅಷ್ಟೇ. ಎಣ್ಣೆ ಹಾಕಿಬಿಟ್ಟು ಸ್ವಲ್ಪ ಲಿಡ್ ಕ್ಲೋಸ್ ಮಾಡಿಬಿಟ್ಟು ಒಂದು 20 ಸೆಕೆಂಡ್ಸ್ ಟು 30 ಸೆಕೆಂಡ್ಸ್ ಸಾಕು. ಅದು ಬೆಂದಿರುತ್ತೆ. ಎರಡು ಕಡೆನೂ ಚೆನ್ನಾಗಿ ಬೇಯಿಸ್ಕೋಬೇಕು. ರೊಟ್ಟಿ ರೆಡಿ ಆಗಿದೆ, ಎರಡು ಕಡೆ ಚೆನ್ನಾಗಿ ಬೆಂದಿದೆ. ಸೊ ಇವಾಗ ಈ ರೊಟ್ಟಿ ಜೊತೆಗೆ ಕಾಯಿ ಚಟ್ನಿ ಅಥವಾ ನಿಮಗೆ ಬೇರೆ ಯಾವುದಾದ್ರೂ ಚಟ್ನಿ ಇಷ್ಟ ಇದ್ದರೆ ಆ ಚಟ್ನಿ ಜೊತೆಗೆ 1-2 ಪೀಸ್ ಸೌತೆಕಾಯಿ ಮತ್ತು ಈರುಳ್ಳಿ ಮತ್ತು ರೊಟ್ಟಿ ಮೇಲೆ 1 ಸ್ಪೂನ್ ತುಪ್ಪ ಇಷ್ಟು ಹಾಕ್ಕೊಂಡು ತಿನ್ನಿ, ತುಂಬಾ ಚೆನ್ನಾಗಿರುತ್ತೆ. ಇದಾಗಿತ್ತು ಇವತ್ತಿನ ನನ್ನ ವ್ಲಾಗ್. ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ನೋಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.